ನೋಡ್ರಿ, ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯೋ ಅಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ KPSC ವಿಚಾರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು 1 ವರ್ಷ 2 ವರ್ಷದಿಂದ ತಯಾರಿ ಮಾಡಿರ್ತಾರೆ. ಆದರೆ ಯಾರೋ ಒಬ್ಬ ಅಯೋಗ್ಯ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಈಗ ಮತ್ತೆ 2 ತಿಂಗಳಲ್ಲಿ ಮರುಪರೀಕ್ಷೆ ಮಾಡ್ತೇವೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಘೋಷಣೆ ಮಾಡಲಿ, ಅದು ಪ್ರಶ್ನೆ ಅಲ್ಲ. ಆದರೆ ಈ ರೀತಿ ಬೇಜವಾಬ್ದಾರ ಅಧಿಕಾರಿಗಳನ್ನು ಯಾಕಲ್ಲಿ ಇಟ್ಕೊಂಡಿದ್ದಾರೆ? ಪರೀಕ್ಷೆ ಮುಂದೂಡ್ತಕ್ಕಂಥದ್ದು ಒಂದು ಭಾಗ, ಆದರೆ ಅಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕಲ್ಲ. ಹಾಗಾದರೆ ಯಾರೇ ಇರಲಿ ಅದರಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡ್ತೇನೆ. ಯಾರ ತಪ್ಪಿನಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಇವತ್ತು ಕಷ್ಟ ಅನುಭವಿಸಬೇಕಾಗಿದೆ ಅಂಥ ಬೇಜವಾಬ್ದಾರ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಮತ್ತೊಂದು ಕಡೆ ಈಗಾಗಲೇ ಈ ತಿಂಗಳು 22ನೇ ತಾರೀಕು UPSC ಪರೀಕ್ಷೆಗಳು ನಿಶ್ಚಯ ಆಗಿದೆ. ಯಾವಾಗ ನಿಶ್ಚಯ ಆಗಿರ್ತಕ್ಕಂಥದ್ದು? 1 ವರ್ಷ ಹಿಂದೆನೇ UPSC ಇಂಥ ತಿಂಗಳಲ್ಲಿ, ಇಂಥ ವರ್ಷದಲ್ಲಿ, ಇಂಥ ತಿಂಗಳಲ್ಲಿ, ಇಂಥ ದಿನಾಂಕದಂದು UPA ಪರೀಕ್ಷೆ ಅಂತೇಳಿ ನಿಶ್ಚಯ ಆಗಿ 1 ವರ್ಷ ಆಗಿದೆ. ಆದರೆ ಮೊನ್ನೆ 15-20 ದಿನ, ಒಂದು ತಿಂಗಳ ಹಿಂದೆ ಯಾವ ದಿನಾಂಕದಂದು ಸೆಪ್ಟೆಂಬರ್ 22ನೇ ತಾರೀಕು UPSC ಪರೀಕ್ಷೆಗಳು ನಿಶ್ಚಯ ಆಗಿದೆ. ಅದೇ ದಿನಾಂಕದಂದು PSI ಎಕ್ಸಾಮನ್ನು ಕೂಡ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅಂದರೆ ಯಾಕೆ ಈ ರೀತಿ ಮೂರ್ಖತನದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ? ನೆನ್ನೆ ದಿನ ಪಾಪ ಆ ಆಕಾಂಕ್ಷಿಗಳು ಗೃಹ ಸಚಿವರು ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಅಹವಾಲನ್ನು, ಅವರ ನೋವನ್ನು ಹೇಳ್ಕೋಬೇಕು ಅಂತ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು. ಅಂದರೆ ಈ ರೀತಿ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಒಂದು ಕಡೆ PSI ಎಕ್ಸಾಮ್ ಹಿಂದೆ ನಡೆದಿರ್ತಕ್ಕಂಥ 542 ಎಕ್ಸಾಮ್ ಬರೆದು 8 ತಿಂಗಳಾದರೂ ಕೂಡ ಅದರ ಫಲಿತಾಂಶ ಕೂಡ ಇನ್ನೂ ಬಂದಿಲ್ಲ, ಹೊರಗಡೆ ರಿಸಲ್ಟ್ ಕೂಡ ಕೊಟ್ಟಿಲ್ಲ. ಈಗಾಗಲೇ ಮತ್ತೊಂದು PSI ಪರೀಕ್ಷೆಯನ್ನು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ, ದಯವಿಟ್ಟು ತಾವು ಇದನ್ನು ಗಮನಿಸಬೇಕು. UPSC ಎಕ್ಸಾಮ್ ಏನೀಗಾಗಲೇ ನಿಶ್ಚಯ ಆಗಿದೆ, ಅವತ್ತೇ PSI ಎಕ್ಸಾಮ್ ನಿಶ್ಚಯ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ PSI ಪರೀಕ್ಷೆ ಏನಿದೆ ಅದನ್ನು ಮುಂದೂಡಬೇಕಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೋಡ್ರಿ, ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯೋ ಅಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ KPSC ವಿಚಾರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು 1 ವರ್ಷ 2 ವರ್ಷದಿಂದ ತಯಾರಿ ಮಾಡಿರ್ತಾರೆ. ಆದರೆ ಯಾರೋ ಒಬ್ಬ ಅಯೋಗ್ಯ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಈಗ ಮತ್ತೆ 2 ತಿಂಗಳಲ್ಲಿ ಮರುಪರೀಕ್ಷೆ ಮಾಡ್ತೇವೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಘೋಷಣೆ ಮಾಡಲಿ, ಅದು ಪ್ರಶ್ನೆ ಅಲ್ಲ. ಆದರೆ ಈ ರೀತಿ ಬೇಜವಾಬ್ದಾರ ಅಧಿಕಾರಿಗಳನ್ನು ಯಾಕಲ್ಲಿ ಇಟ್ಕೊಂಡಿದ್ದಾರೆ? ಪರೀಕ್ಷೆ ಮುಂದೂಡ್ತಕ್ಕಂಥದ್ದು ಒಂದು ಭಾಗ, ಆದರೆ ಅಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕಲ್ಲ. ಹಾಗಾದರೆ ಯಾರೇ ಇರಲಿ ಅದರಲ್ಲಿ